ನಾನು ಈ ದೇಶದ ಮುಸಲ್ಮಾನರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಈ ದೇಶದಲ್ಲಿ ಅನ್ನ ತಿಂತಿದ್ದೀರಿ, ಇಲ್ಲಿ ಗಾಳಿ ಕುಡಿತಿದ್ದೀರಿ. ಯಾವುದಾದ್ರೂ ಹಿಂದೂ ದೇವಸ್ಥಾನವನ್ನ ಒಡೆದಾಕಿ ಅಲ್ಲಿ ನೀವು ಮಸೀದಿ ಕಟ್ಟಿದ್ರೆ, ನಮಗೆ ಗೊತ್ತಿಲ್ಲ ಇದೆಲ್ಲೆಲ್ಲಿ ಇಡೀ ದೇಶದಲ್ಲಿ ದೇವಸ್ಥಾನವನ್ನು ಒಡೆದು ಮಸೀದಿ ಕಟ್ಟಿದಿರೋ, ಮಾನ ಮರ್ಯಾದೆ ನಿಮ್ಗಿದ್ರೆ ಆ ದೇವಸ್ಥಾನಗಳನ್ನು ಇರೋ ಜಾಗದಲ್ಲಿ ಮಸೀದಿ ನೀವಾಗಿ ನೀವು ಕಿತ್ತು ಬಿಸಾಕಿ. ನೀವು ಕಿತ್ತು ಹಾಕ್ಲಿಲ್ಲ ಅಂದ್ರೆ ರಾಮನ ಭಕ್ತರು ನಿಮ್ಮೆಲ್ಲ ಮಸೀದಿಗಳನ್ನ ಕಿತ್ತು ಬಿಸಾಕ್ತಿವಿ, ಅಲ್ಲಿ ದೇವಸ್ಥಾನ ಕಟ್ಟೇ ಕಟ್ತೀವಿ. ಜೈ ಜೈ ಶ್ರೀರಾಮ್. ಇವರೇನೋ ಪಡ್ಕೋತಿದಾರಲ್ಲ ಸಿದ್ದರಾಮಯ್ಯನವರು, ನಾವು ಜಾತ್ಯತೀತವಾದಿಗಳು ಅಂತ. ನಿಮ್ಗಿಂತ ಜಾತ್ಯತೀತವಾದಿಗಳು ನಾವು. ಇಲ್ಲಿ ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದ್ರಾಗ ಇರಬೇಕು ಅಂತ ಆಸೆ ನಮಗೆ. ಹಿಂದೂ ದೇವಸ್ಥಾನವನ್ನು ಒಡೆದು ಮಸೀದಿ ಕಟ್ಟಿದ್ರೆ ಅಲ್ಲಿ ಮರ್ಯಾದೆಯಿಂದ ವಾಪಸ್ ತಕ್ಕೊಳ್ಳಿ, ಅಲ್ಲಿ ನಮ್ಮ ದೇವಸ್ಥಾನ ಕಟ್ಕೋತೀವಿ. ಈ ಸ್ವತಂತ್ರ ಬಂದ್ಮೇಲೆ ನೀವೇ ಮಸೀದಿ ಕಟ್ಕೊಂಡಿದ್ದೀರಲ್ಲ ಎಲ್ಲೆಲ್ಲೋ ಅದ್ರ ಸುದ್ದಿಗೆ ನಾವು ಬರಲ್ಲ. ನೀವು ನಮಾಜ್ ಮಾಡ್ಕೊಳ್ಳಿ. ನಮ್ಮ ದೇವಸ್ಥಾನ ಮುಟ್ಟಿದಿರಲ್ಲ, ಕದ್ದು ಮುಚ್ಚಿ ಆಗಿದೆಲ್ಲ. ಇದು ಆರಂಭ. ಅಯೋಧ್ಯೆನ ರಾಮ ಮಂದಿರ, ಇವತ್ತು ರಾಮ ಮಂದಿರ ಇದ್ದಂತ ಜಾಗದಲ್ಲಿ ಆ ಬಾಬರ್ ಕಟ್ಟಡ 500 ವರ್ಷಗಳಿಂದ ಈ ದೇಶದ ಹಿಂದೂಗಳು ಹೇಳ್ತಾ ಇತ್ತು, ನೀವು ಗುಲಾಮರಿದ್ದೀರಿ. ಗುಲಾಮಗಿರಿಯ ಸಂಕೇತದ ರೂಪದಲ್ಲಿ ಅಲ್ಲಿ ಬಾಬರ್ ಅಂತ ಹೇಳ್ತಾರಂತ ಕಟ್ಟಡದ ಒಂದು ಮಸೀದಿ ಅನ್ನೋದಿತ್ತು. ಇವೆರಡಿದೆ. ಕೋರ್ಟ್ ಆರ್ಡರ್ ಮಾಡಿದೆ, ಮಥುರಾ ಕೃಷ್ಣ, ಇವತ್ತೆಲ್ಲ ನಾವು ಕಟ್ಕೋತೀವಿ. ಇದರಲ್ಲಿ ಯಾವ ಅನುಮಾನನೂ ಬೇಡ. ಆದ್ರೆ ಯಾವ ಮೂಲೆಯಲ್ಲಿದೆಯೋ ಅದನ್ನು ನೀವೇ ತಕ್ಕೊಂಡ್ರೆ ಶಾಂತಿಯಿಂದ ಇರ್ತೀರಿ. ಇಲ್ಲ, ಕೊಲೆಗಳಾಗುತ್ತೋ ಏನನ್ನಾಗುತ್ತೋ ಗೊತ್ತಿಲ್ಲ. ಈ ದೇಶದ ಹಿಂದೂಗಳು ಬದುಕಿರೋದು ಅನ್ನ ತಿನ್ನೋದಕ್ಕೆ ಮಾತ್ರ ಅಲ್ಲ. ಈ ದೇಶದ ಮಣ್ಣನ್ನ ಮಾತೃಭೂಮಿ ಅಂತ ಕರಿತೀವಿ ನಾವು. ಕೂತಿರಂತ ಹೆಣ್ಮಕ್ಕಳಿಗೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹೆಣ್ಣು ಭೋಗದ ವಸ್ತು ಅಂತ ಕರೀತಾರೆ. ಆದ್ರೆ ಭಾರತದಲ್ಲಿ ಮಾತ್ರ ಹೆಣ್ಣನ್ನ ತಾಯಿ ಅಂತ ಕರೆಯುವಂತ ದೇಶ ಭಾರತ.